ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಕ್ರಿಕೆಟ್ ಗ್ರೌಂಡ್ನಲ್ಲಿ ಇಷ್ಟೊಂದು ಪಿಚ್ಗಳನ್ನು ಯಾಕೆ ಇಟ್ಟಿರ್ತಾರೆ, ಇದಕ್ಕೆ ರೀಸನ್ ಏನೆಂದು ಹೇಳ್ತೇನೆ. ಸ್ಕೂಲ್ ಹಾಗೂ ಕಾಲೇಜ್ ಬಸ್ಗಳು ಯೆಲ್ಲೋ ಕಲರ್ನಲ್ಲೇ ಯಾಕೆ ಇರ್ತವೆ ಗೊತ್ತಾ? ಈ ರೀತಿಯ 10 ಇಂಟ್ರೆಸ್ಟಿಂಗ್ ಹಾಗೂ ನಾಲೆಡ್ಜಬಲ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಇದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪಾಟ್ನಲ್ಲಿ ಹೆಚ್ಚಾಗಿ ಗೆಲ್ಲಿ. ಫ್ಯಾಕ್ಟ್ ನಂಬರ್ 1. ಡೇನಿಯಲ್ ಕಿಶ್ ಎಂಬ ಈ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಣ್ಣುಗಳನ್ನು ಕಳೆದುಕೊಳ್ತಾನೆ. ಆದರೆ ಡೇನಿಯಲ್ ಈ ಘಟನೆಯಿಂದ ಬಾಧೆಪಟ್ಟು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಎಕೋಲೊಕೇಶನ್ ಎಂಬ ಟೆಕ್ನಿಕ್ಕನ್ನು ಕಲಿತುಕೊಳ್ತಾನೆ. ಬಾವಲಿಗಳು ಇದೇ ಪದ್ಧತಿಯನ್ನು ಬಳಸ್ತವೆ. ಅವು ಕತ್ತಲಲ್ಲಿ ಇದ್ದಾಗ ಶಬ್ದಗಳನ್ನು ಮಾಡ್ತವೆ. ಆ ಸೌಂಡ್ ಎದುರಿಗೆ ಯಾವುದಾದ್ರೂ ವಸ್ತುವಿದ್ರೆ ಅದಕ್ಕೆ ಟಚ್ ಆಗಿ ಎಕೋ ಸೌಂಡ್ ಬರುತ್ತೆ, ಅಂದರೆ ಪ್ರತಿಧ್ವನಿ ಬಿಡುಗಡೆಯಾಗುತ್ತೆ. ಆ ಪ್ರತಿಧ್ವನಿಯನ್ನು ಬಾವಲಿಗಳು ಮತ್ತೆ ಕೇಳಿಸಿಕೊಂಡು ಎದುರಿಗಿರುವ ವಸ್ತು ಎಷ್ಟು ದೂರದಲ್ಲಿದೆ, ಎಷ್ಟು ದೊಡ್ಡದಾಗಿದೆ ಎಂದು ಗುರುತಿಸ್ತವೆ. ಸೇಮ್ ಇದೇ ಪದ್ಧತಿಯನ್ನು ಡೇನಿಯಲ್ ಕಿಶ್ ಕೂಡ ಕಲಿತುಕೊಂಡಿದ್ದಾನೆ. ಈತನು ತನ್ನ ಬಾಯಿಯಿಂದ ಚಿಕ್ಕ ಚಿಕ್ಕ ಶಬ್ದಗಳನ್ನು ಮಾಡ್ತಾನೆ. ಆ ಸೌಂಡ್ ಪ್ರತಿಧ್ವನಿಯಾಗಿ ಆತನಿಗೆ ಕೇಳಿಸಿದಾಗ ಎದುರಿಗಿರುವ ವಸ್ತು ಯಾವುದೆಂದು ಗುರುತಿಸ್ತಾನೆ. ಈತನು ಈ ಟೆಕ್ನಿಕ್ನಿಂದ ಸೈಕಲ್ ತುಳಿತಾನೆ, ಗುಡ್ಡಗಳನ್ನು ಹತ್ತುತ್ತಾನೆ, ಅಡವಿಗಳಲ್ಲಿ ಕೂಡ ಓಡಾಡ್ತಾನೆ. ಈಗ ಡೇನಿಯಲ್ ಈ ಎಕೋಲೊಕೇಶನ್ ಟೆಕ್ನಿಕ್ಕನ್ನು ಕಣ್ಣಿಲ್ಲದ 500 ಜನರಿಗೆ ಕಲಿಸುತ್ತಿದ್ದಾನೆ. ಫ್ಯಾಕ್ಟ್ ನಂಬರ್ 2. ಪ್ರಪಂಚದ ಪ್ರತಿ ಪೊಲೀಸರಿಗೂ ಇರುವ ದೊಡ್ಡ ಸಮಸ್ಯೆ ಏನೆಂದರೆ ಅವರು ಅಪರಾಧಿಯನ್ನು ಹಿಡಿಯಲು ತಮ್ಮ ಕಾರ್ ಅಥವಾ ಬೈಕ್ಗಳನ್ನು ಪ್ರತಿಯೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ಇದಕ್ಕಾಗಿ ಈ ಸಮಸ್ಯೆಯ ಬಗೆಹರಿಸಲು ಇಂಜಿನಿಯರ್ಗಳು ಆಸ್ಟ್ರಿಚ್ ಶೂಗಳನ್ನು ತಯಾರಿಸಿದ್ದಾರೆ. ಈ ಶೂಸ್ನ ಹೆಸರು ಬಯೋನಿಕ್ ಬೂಟ್ಸ್ ಇಂಟು 17. ಇವುಗಳನ್ನು ಆಸ್ಟ್ರಿಚ್ ಪಕ್ಷಿಗಳ ಕಾಲುಗಳಿಂದ ಇನ್ಸ್ಪೈರ್ ಆಗಿ ತಯಾರಿಸಿದ್ದಾರೆ. ಈ ಶೂಸ್ಗಳಿಂದ ಸಾಮಾನ್ಯ ರಸ್ತೆ, ಕಲ್ಲು ಬಂಡೆಗಳಲ್ಲಿ, ಅಂಕುಡೊಂಕುಗಳಲ್ಲಿ, ಅಡವಿಗಳಲ್ಲಿ ಹೀಗೆ ಎಲ್ಲ ರೀತಿಯ ನೆಲದ ಮೇಲೆ ಈ ಶೂಸ್ಗಳಿಂದ 40 ರಿಂದ 50 ಕಿಲೋಮೀಟರ್ ವೇಗವಾಗಿ ಓಡಬಹುದು. ಈ ಟೆಕ್ನಾಲಜಿ ಭವಿಷ್ಯದ ಪೊಲೀಸ್ ಇಲಾಖೆಯನ್ನು ಬದಲಾಯಿಸಲಿದೆ. ಫ್ಯಾಕ್ಟ್ ನಂಬರ್ 3. ನಾವು ಇಂಟರ್ನೆಟ್ಟನ್ನು ಡೇಟಾ ಬ್ಯಾಲೆನ್ಸ್ ಹಾಕಿಸಿಕೊಂಡು ಯೂಸ್ ಮಾಡ್ತೇವೆ. ಇಲ್ಲ ಅಂದರೆ ಎಕ್ಸೆಲ್ ಬ್ರಾಡ್ಬ್ಯಾಂಡ್ನಂತಹ ಆಪ್ಟಿಕಲ್ ಫೈಬರ್ ಕೇಬಲ್ ನೆಟ್ಟನ್ನು ಬಳಸ್ತೇವೆ. ಆದರೆ ಹಳ್ಳಿಗಳಲ್ಲಿ ಇಂಟರ್ನೆಟ್ ಬಳಕೆ ಸ್ವಲ್ಪ ಕಡಿಮೆ ಇರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಿಗ್ನಲ್ ಟವರ್ಸ್ ಕೊರತೆ ಅಥವಾ ಫೈಬರ್ ಕೇಬಲ್ಸ್ ಹಾಕಿರುವುದಿಲ್ಲ. ಹೀಗೆ ಕೆಲವೊಂದು ಕಾರಣಗಳಿಂದ ಹಳ್ಳಿಗಳಲ್ಲಿ ಇಂಟರ್ನೆಟ್ ಬಳಕೆ ಕಡಿಮೆ ಇರುತ್ತೆ. ಆದರೆ ಇನ್ನು ಮುಂದೆ ನೀವು ಇಂಟರ್ನೆಟ್ಟನ್ನು ಹಳ್ಳಿಗಳಲ್ಲಿ, ಅಡವಿಗಳಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡಬಹುದು. ಅದು ಹೇಗೆಂದರೆ ಸ್ಪೇಸ್ ಎಕ್ಸ್ ಅವರು ಸ್ಟಾರ್ಲಿಂಕ್ ಎಂಬ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ 12,000 ಇಂಟರ್ನೆಟ್ ಸ್ಯಾಟಲೈಟ್ಸ್ಗಳನ್ನು ಭೂಮಿ ಸುತ್ತಲೂ ತಿರುಗುವಂತೆ ಸ್ಪೇಸ್ಗೆ ಕಳುಹಿಸುತ್ತಿದ್ದಾರೆ. ಈಗಿನವರೆಗೂ 500 ಸ್ಯಾಟಲೈಟ್ಸ್ಗಳನ್ನು ಕಳಿಸಿದ್ದಾರೆ. ಈ ವರ್ಷದ ಅಂತ್ಯದೊಳಗೆ ಭೂಮಿ ಸುತ್ತಲೂ ಇವರ ಸ್ಯಾಟಲೈಟ್ಸ್ ಇರುವಂತೆ ಪ್ಲಾನ್ ಮಾಡಿದ್ದಾರೆ. ಇದರಿಂದ ನೀವು ಎಲ್ಲಿಂದಾದರೂ ಇಂಟರ್ನೆಟ್ ಬಳಸಬಹುದು. ಅವರು ಆ ಇಂಟರ್ನೆಟ್ ಸ್ಪೀಡನ್ನು ಚೆಕ್ ಮಾಡಿದಾಗ 600 MB/s ಆಗಿ ರೆಕಾರ್ಡ್ ಆಗಿದೆ. ಆ ಸ್ಪೀಡನ್ನು ಈಗ 1 GB/s ಡೆವಲಪ್ ಮಾಡ್ತಿದ್ದಾರೆ. ಈ ಸ್ಟಾರ್ಲಿಂಕ್ ಪ್ರಾಜೆಕ್ಟ್ ಈ ವರ್ಷದ ಅಂತ್ಯದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಸೇವೆಯನ್ನು ಪ್ರಾರಂಭಿಸಲಿದೆ. ಫ್ಯಾಕ್ಟ್ ನಂಬರ್ 4. ಸಾಮಾನ್ಯವಾಗಿ ಸೋಲಾರ್ ಪ್ಯಾನೆಲ್ಸ್ ನೋಡೋದಕ್ಕೆ ಈ ರೀತಿಯಾಗಿ ಇರ್ತವೆ. ಆದರೆ ಒಂದು ರೀತಿಯ ಸೋಲಾರ್ ಪ್ಯಾನೆಲ್ ಈ ರೀತಿಯಾಗಿ ಇರುತ್ತೆ. ಇದು ಟ್ರಾನ್ಸ್ಪರೆಂಟ್ ಸೋಲಾರ್ ಪ್ಯಾನೆಲ್. ಪ್ರತಿ ಮನೆಗೆ ಕಿಟಕಿ ಇರುತ್ತೆ. ಆ ಕಿಟಕಿಗಳಿಗೆ ಈ ಸೋಲಾರ್ ಪ್ಯಾನೆಲ್ಸ್ಗಳನ್ನು ಫಿಕ್ಸ್ ಮಾಡಿದ್ರೆ ಬಹಳ ಉಪಯೋಗಗಳಿವೆ. ಈ ಸೋಲಾರ್ ಗ್ಲಾಸಸ್ ಸನ್ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಬ್ಯಾಟರಿಯನ್ನು ಚಾರ್ಜ್ ಮಾಡ್ತವೆ. ಈ ಗ್ಲಾಸಸ್ಗಳನ್ನು ಮಾರ್ಕೆಟ್ನಲ್ಲಿ ಬಿಡುಗಡೆ ಮಾಡಲು ತಯಾರಿ ನಡೆಸಿದ್ದಾರೆ. MIT ಅವರು ಈ ಟ್ರಾನ್ಸ್ಪರೆಂಟ್ ಸೋಲಾರ್ ಪ್ಯಾನೆಲ್ಸ್ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ. ಒಂದು ವೇಳೆ ಇವು ಮಾರ್ಕೆಟ್ಗೆ ಬಂದರೆ ಪ್ರಪಂಚವನ್ನು ಬದಲಾಯಿಸಲಿವೆ. ಫ್ಯಾಕ್ಟ್ ನಂಬರ್ 5. ನಮಗೆ ಚಿಕ್ಕವರಾಗಿದ್ದಾಗ ಉಯ್ಯಾಲೆ ಆಡುವುದೆಂದರೆ ತುಂಬ ಇಷ್ಟ. ಇದನ್ನು ಇಂಗ್ಲಿಷ್ನಲ್ಲಿ ರೋಪ್ ಸ್ವಿಂಗ್ ಅಂತ ಕರೀತಾರೆ. ಆದರೆ ಪ್ರಪಂಚದ ಅತ್ಯಂತ ಎತ್ತರದ ರೋಪ್ ಸ್ವಿಂಗ್ ಸೌತ್ ಆಫ್ರಿಕಾದ ಮೋಸಸ್ ಮಬಿದಾ ಸ್ಟೇಡಿಯಂನಲ್ಲಿದೆ. ಇದನ್ನು ಅಲ್ಲಿನ ಜನರು ಬಿಗ್ ರಶ್ ಅಂತ ಕರೀತಾರೆ. ಈ ಸ್ಟೇಡಿಯಂ ಅನ್ನು ರೋಪ್ ಸ್ವಿಂಗ್ ಮಾಡಲು ಅನುಕೂಲವಾಗುವಂತೆ ಡಿಸೈನ್ ಮಾಡಿದ್ದಾರೆ. ಈ ರೋಪ್ ಸ್ವಿಂಗ್ ಆಡಲು 350 ಮೆಟ್ಟಿಲುಗಳ ಮೇಲೆ ಎಲಿವೇಟರ್ ಸಹಾಯದಿಂದ ಕರೆದುಕೊಂಡು ಹೋಗ್ತಾರೆ. ನಂತರ ರೋಪ್ಗಳಿಂದ ಕಟ್ಟಿ 288 ಅಡಿಗಳ ಮೇಲಿಂದ ಕೆಳಗೆ ತಳ್ಳುತ್ತಾರೆ. ಕೆಳಗೆ ಜಾರುವ ಸ್ಪೀಡ್ 120 km/h ಇರುತ್ತೆ. ಅಲ್ಲಿನ ಜನರು ಈ ಸ್ಟೇಡಿಯಂಗೆ ಮ್ಯಾಚ್ ನೋಡುವುದಕ್ಕಿಂತ ಈ ರೈಡ್ ಎಂಜಾಯ್ ಮಾಡಲು ಹೆಚ್ಚಾಗಿ ಬರ್ತಾರೆ. ಈ ಬಿಗ್ ರಶ್ ಅನ್ನ 2010ರಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸ್ತಾರೆ. 2011ರಲ್ಲಿ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬರುತ್ತೆ. ಫ್ಯಾಕ್ಟ್ ನಂಬರ್ 6.
ಲಾರೆನ್ಸ್ ಕಿಮ್ ಪೀಕ್ ಎಂಬ ಈ ವ್ಯಕ್ತಿ ಒಂದು ಪುಸ್ತಕದ ಎಡಭಾಗದ ಪೇಜನ್ನು ಎಡಗಣ್ಣಿನಿಂದ ಬಲಭಾಗದ ಪೇಜನ್ನು ಬಲಗಣ್ಣಿನಿಂದ ಒಂದೇ ಸಮಯದಲ್ಲಿ ಓದಬಲ್ಲನು. ಹೀಗೆ ಈತನು ಯಾವುದೇ ಪುಸ್ತಕವನ್ನಾದರೂ ಒಂದೇ ತಾಸಿನಲ್ಲಿ ಓದುತ್ತಾನೆ ಮತ್ತು ಅದನ್ನ ನೆನಪಿನಲ್ಲಿ ಕೂಡ ಇಟ್ಕೊಳ್ತಾನೆ. ಕಿಮ್ ಚಿಕ್ಕ ವಯಸ್ಸಿನಲ್ಲಿ ಬುದ್ಧಿಮಂದ್ಯ ವ್ಯಾಧಿಯಿಂದ ನರಳುತ್ತಿರ್ತಾನೆ. ಡಾಕ್ಟರ್ಸ್ಗಳು ಕಿಮ್ ಭವಿಷ್ಯತ್ತಿನಲ್ಲಿ ಮಾತನಾಡುವುದಿಲ್ಲ, ಓದುವುದಕ್ಕೆ ಬರುವುದಿಲ್ಲ, ಯಾವುದಾದ್ರೂ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಸೇರಿಸಿ ಅಂತ ಹೇಳ್ತಾರೆ. ಆದರೆ ಈಗ ಕಿಮ್ ಓದುವಂತೆ ಯಾರೂ ಓದುವುದಿಲ್ಲ. ಆದರೆ ಕಿಮ್ಗೆ ತನ್ನ ಕೆಲಸಗಳನ್ನು ತಾನು ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಶೇವಿಂಗ್ ಮಾಡಿಕೊಳ್ಳೋದು, ತಲೆ ಬಾಚಿಕೊಳ್ಳೋದು, ಹಲ್ಲು ಜುವುದು, ಅಂಗಿಯ ಗುಂಡಿ ಹಾಕಿಕೊಳ್ಳುವುದು, ಈ ರೀತಿಯ ಕೆಲಸಗಳು ಆತನಿಗೆ ಬರುವುದಿಲ್ಲ. ಅವರ ತಂದೆಯವರೇ ಅದನ್ನು ಮಾಡ್ತಾರೆ. ಈಗಿನವರೆಗೂ ಕಿಮ್ ಸುಮಾರು 12,000 ಪುಸ್ತಕಗಳನ್ನು ಓದಿದ್ದಾನೆ. ಆ 12,000 ಪುಸ್ತಕದಿಂದ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಆನ್ಸರ್ ಕೊಡುತ್ತಿದ್ದ. ಆದರೆ ಅವರು 2009ರಲ್ಲಿ ಮರಣ ಹೊಂದುತ್ತಾರೆ. ಫ್ಯಾಕ್ಟ್ ನಂಬರ್ 7, ಸ್ಕೂಲ್ ಹಾಗೂ ಕಾಲೇಜ್ ಬಸ್ಗಳು ಯಾವಾಗಲೂ ಯೆಲ್ಲೋ ಕಲರ್ನಲ್ಲೇ ಇರ್ತವೆ. ಇವು ಯೆಲ್ಲೋ ಕಲರ್ನಲ್ಲಿ ಇರಲು ಕಾರಣ ಸುರಕ್ಷತೆ. ಅಂದರೆ ಯೆಲ್ಲೋ ಕಲರ್ ದೂರದಿಂದ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟೇ ಅಲ್ಲದೆ ಮಳೆಯಲ್ಲಿ, ಮಂಜಿನಲ್ಲಿ, ಕತ್ತಲಲ್ಲಿ ಹಳದಿ ಬಣ್ಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗುವ ಚಾನ್ಸ್ ಕಡಿಮೆ ಇರುತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಸುರಕ್ಷಿತವಾಗಿ ಮನೆಗೆ ಸೇರ್ತಾರೆ. ಕೇವಲ ಭಾರತ ದೇಶದಲ್ಲಿ ಒಂದೇ ಅಲ್ಲ, ವಿಶ್ವದ ಎಲ್ಲ ದೇಶಗಳ ಸ್ಕೂಲ್ ಬಸ್ಗಳು ಯೆಲ್ಲೋ ಕಲರ್ನಲ್ಲೇ ಇರ್ತವೆ. ಏಕೆಂದರೆ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಫ್ಯಾಕ್ಟ್ ನಂಬರ್ 8, ಮಹಾರಾಷ್ಟ್ರದ ಈ ವ್ಯಕ್ತಿ ಹೆಸರು ಜಯೇಶ್ ಕಾಲೆ. ಈತನಿಗೆ ಮೊಬೈಲ್ಸ್ ಅಂದರೆ ತುಂಬ ಇಷ್ಟ. ಈ ಇಷ್ಟಕ್ಕಾಗಿ ಈತನು 2371 ಫೋನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾನೆ. ಕಳೆದ 5 ವರ್ಷದಿಂದ ಅಮೆರಿಕ, ದುಬೈ, ಇಂಗ್ಲೆಂಡ್ ಈ ರೀತಿಯ ವಿವಿಧ ದೇಶಗಳಿಂದ ಈ ಫೋನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾನೆ. ಈತನ ಮನೆಯಲ್ಲಿ ಎಲ್ಲಿ ನೋಡಿದರೂ ಮೊಬೈಲ್ ಫೋನ್ಸ್ಗಳೇ ಕಾಣಿಸುತ್ತವೆ. ಈತನಿಗೆ ಈ ಫೋನ್ಸ್ ಕಲೆಕ್ಟ್ ಮಾಡುವ ಅಭ್ಯಾಸ ಹೇಗೆ ಬಂತೆಂದರೆ, ಒಂದು ಸಾರಿ ಈತನು 2ನೇ ಅಂತಸ್ತಿನಲ್ಲಿ ನೋಕಿಯಾ 3310 ಫೋನ್ನಲ್ಲಿ ಮಾತನಾಡುವಾಗ ಮೊಬೈಲ್ ಜಾರಿ ಕೆಳಗೆ ಬೀಳುತ್ತೆ. ಫುಲ್ ಟೆನ್ಷನ್ನಿಂದ ಕೆಳಗೆ ಬರ್ತಾನೆ. ಮೊಬೈಲ್ ಒಂದು ಕಡೆ, ಬ್ಯಾಟ್ರಿ ಒಂದು ಕಡೆ ಬಿದ್ದಿರುತ್ತೆ. ಇನ್ನು ಮೊಬೈಲ್ ಕೆಲಸಕ್ಕೆ ಬರೋದಿಲ್ಲ ಅಂತ ಅಂದುಕೊಳ್ತಾನೆ. ಆದರೆ ಬ್ಯಾಟರಿಯನ್ನು ಇಟ್ಟು ಆನ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಅದನ್ನು ನೋಡಿದ ಜಯೇಶ್ ಕಾಲೆ ಶಾಕ್ ಆಗ್ತಾನೆ. ಆಗಿನಿಂದ ನೋಕಿಯಾ ಮೊಬೈಲ್ ಫೋನ್ಸ್ಗೆ ದೊಡ್ಡ ಫ್ಯಾನ್ ಆಗ್ತಾನೆ. ಬಹಳಷ್ಟು ನೋಕಿಯಾ ಫೋನ್ಸ್ಗಳನ್ನು ಕಲೆಕ್ಟ್ ಮಾಡಲು ಪ್ರಾರಂಭಿಸ್ತಾನೆ. ಜನರು ಈತನನ್ನು ಮಿಸ್ಟರ್ ನೋಕಿಯಾ ಅಂತ ಕರೀತಾರೆ. ಈ ಮೊಬೈಲ್ಸ್ ಕಲೆಕ್ಷನ್ನಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕೆಂದು ಈತನ ಬಯಕೆ. ಫ್ಯಾಕ್ಟ್ ನಂಬರ್ 9, ಈಗಿನವರೆಗೂ ಮನುಷ್ಯ ಸ್ಪೇಸ್ಗೆ ಕಳುಹಿಸಿದ ದೊಡ್ಡ ಆಬ್ಜೆಕ್ಟ್ ಏನೆಂದರೆ ಸ್ಪೇಸ್ ಸ್ಟೇಷನ್. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತುಂಬ ದೊಡ್ಡದು. ಇದನ್ನು ಅನೇಕ ದೇಶಗಳ ಭಾಗಗಳನ್ನು ಸೇರಿಸಿ ತಯಾರಿಸಿದ್ದಾರೆ. ಈ ಸ್ಪೇಸ್ ಸ್ಟೇಷನನ್ನು ನೀವು ಭೂಮಿಯಿಂದ ಯಾವುದೇ ರೀತಿಯ ಟೆಲಿಸ್ಕೋಪ್ ಇಲ್ಲದೆ ಬರೀ ಗಣ್ಣಿನಿಂದ ನೋಡಬಹುದು. ಅಷ್ಟು ದೊಡ್ಡದಾಗಿರುತ್ತೆ. ಇದನ್ನು ನೀವು ನೋಡಬೇಕೆಂದುಕೊಂಡ್ರೆ ಈ ಸ್ಟೇಷನ್ ನಿಮ್ಮ ಮೇಲಿಂದ ಹೋಗುವಾಗ ನೋಡಬಹುದು. ಅದು ಹೇಗೆ ಅಂದರೆ, ನಾಸಾಗೆ ಸಂಬಂಧಿಸಿದ ಸ್ಪಾಟ್ ದ ಸ್ಟೇಷನ್ ಎಂಬ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿಮ್ಮ ಮೇಲಿಂದ ಹೋಗುವಾಗ ನಾಸಾ ನಿಮಗೆ ಮೆಸೇಜ್ ಅಥವಾ ಇಮೇಲ್ ಕಳಿಸುತ್ತೆ. ಹೀಗೆ ನೀವು 408 ಕಿಲೋಮೀಟರ್ ಎತ್ತರದಲ್ಲಿರುವ ಸ್ಪೇಸ್ ಸ್ಟೇಷನನ್ನು ನಿಮ್ಮ ಬರೀ ಗಣ್ಣಿನಿಂದ ನಿಮ್ಮ ಮನೆಯಿಂದ ನೋಡಬಹುದು. ಫ್ಯಾಕ್ಟ್ ನಂಬರ್ 10, ನೀವು ಟಿವಿಯಲ್ಲಿ ಅಥವಾ ಗ್ರೌಂಡ್ನಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಗಮನಿಸಿರ್ತೀರಾ, ಸ್ಟೇಡಿಯಂನಲ್ಲಿ ಅವರು ಆಡುವ ಪಿಚ್ ಪಕ್ಕದಲ್ಲಿ 2 ಅಥವಾ 4 ಪಿಚ್ಗಳು ಇರುತ್ತವೆ. ಆದರೆ ನೀವು ಯೋಚನೆ ಮಾಡಿದ್ದೀರಾ, ಒಂದೇ ಪಿಚ್ನಲ್ಲಿ ಆಡುವ ಮ್ಯಾಚ್ಗೆ ಇಷ್ಟು ಪಿಚ್ಗಳು ಯಾಕೆ ಇರ್ತವಂತ? ಸ್ಟೇಡಿಯಂನಲ್ಲಿರುವ ಪ್ರತಿ ಪಿಚ್ಚನ್ನು ಬೇರೆ ಬೇರೆ ಕಾರಣಗಳಿಗಾಗಿ ನಿರ್ಮಿಸಿರ್ತಾರೆ. ಇದರಲ್ಲಿನ ಒಂದು ಪಿಚ್ಚನ್ನು ಕೇವಲ ನೆಟ್ ಪ್ರಾಕ್ಟೀಸ್ಗಾಗಿ ಉಪಯೋಗಿಸ್ತಾರೆ. ಇನ್ನೊಂದು ಪಿಚ್ಚನ್ನು ಲೋಕಲ್ ಮ್ಯಾಚಸ್ಗೋಸ್ಕರ, ಮತ್ತೊಂದು ಪಿಚ್ಚನ್ನು ಇಂಟರ್ನ್ಯಾಷನಲ್ ಮ್ಯಾಚಸ್ಗೋಸ್ಕರ ನಿರ್ಮಿಸಿರ್ತಾರೆ. ಹೀಗೆ ಪ್ರತಿ ಪಿಚ್ನ ಹಿಂದೆ ಒಂದೊಂದು ರೀಸನ್ ಇರುತ್ತೆ. ಇವಾಗಿದ್ದವು ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.